ಯೋ ಈ ಪೊಲೀಸ್ ಅವ್ರು ನಮ್ಮನ್ನ ಬಿಡೋಂಗ್ ಕಾಣಿಸ್ತಾನೆ ಇಲ್ಲ. ಈ ಗಲಾಟೆ ಎಲ್ಲ ಬೇಡ ಕಣೋ. ಏಯ್, ಈ ಬೋರ್ಡ್ನ ಎಲ್ರೂ ತಲೆ ಮೇಲೆ ಕಾಣೋ ತರ ಇಟ್ಕೊಳ್ಳಿ. ಜೋರಾಗಿ ಹೇಳ್ಬೇಕು, ನಾನು ಡ್ರಗ್ಸ್ ತಗೊಂಡಿದ್ದೆ, ಸಾರಿ. ಸ್ಟಾರ್ಟ್. ನನ್ನ ತಪ್ಪು ಕ್ಷಮಿಸಿ, ನಾನು ಡ್ರಗ್ಸ್ ತಗೊಂಡೆ, ಐ ಆಮ್ ಸಾರಿ. ನನ್ನ ತಪ್ಪು ಕ್ಷಮಿಸಿ, ನಾನು ಡ್ರಗ್ಸ್ ತಗೊಂಡು ತಪ್ಪು ಮಾಡಿದೆ, ಐ ಆಮ್ ಸಾರಿ. ಎಲ್ರು ನನ್ನ ಕ್ಷಮಿಸಿ, ನಾನು ಡ್ರಗ್ಸ್ ತಗೊಂಡು ತಪ್ಪು ಮಾಡಿದೆ, ಐ ಆಮ್ ಸಾರಿ. ನಾನು ಇನ್ಮೇಲೆ ಡ್ರಗ್ಸ್ ತಗೊಳ್ಳಲ್ಲ, ಐ ಆಮ್ ಸಾರಿ. ನಾನು ಡ್ರಗ್ಸ್ ತಗೊಂಡು ತಪ್ಪು ಮಾಡಿದೆ, ಐ ಆಮ್ ಸಾರಿ. ಸೌಂಡ್ ಸಾಲ್ತಾ ಇಲ್ಲ, ಇಡೀ ಏರಿಯಾ ಕೇಳಿಸ್ಬೇಕು, ಇನ್ನೂ ಜೋರಾಗಿ. ಯಾವ್ದಿದು ಅನ್ನೋನ್ ನಂಬರ್? ನಿಧಿಗೆ ಸೂಟ್ ಆಗೋ ಥರ ಒಂದು ಹುಡುಗನ ಹುಡುಕಾಗಿದೆ. ನಿಧಿ ನೋಡಿ ಒಪ್ಕೊಳ್ಳೋದಷ್ಟೇ ಬಾಕಿ. ಕಡ ಸರ್, ಏನಂದ್ರೆ ನೀವು ನನಗೆ ಹುಡುಗನ ಹುಡುಕ್ತೀರಾ? ನೋ ನೋ, ಇದು ನೀವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನೀವ್ಯಾಕೆ ಸರ್ ಹೀಗ್ ಮಾಡ್ಬೇಕು? ನನಗೆ ಗೊತ್ತಿಲ್ಲದೆ ನನ್ನ ಮದ್ವೆನ ಇನ್ನೊಬ್ರ ಜೊತೆ ಮಾಡೋದಕ್ಕೆ ಹೊಟ್ಟಿದ್ದೀರಲ್ಲ, ನಿಮಗ್ ಮನ್ಸಾದ್ರೂ ಹೇಗ್ ಬಂತು ಸರ್? ಇಲ್ಲ, ನಾನು ಈಗ್ಲೇ ಅವ್ರ ಹತ್ರ ಹೋಗಿ ನೀವ್ ಯಾಕೆ ಹೀಗ್ ಮಾಡ್ತಿದ್ದೀರಾ ಅಂತ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಕೇಳ್ಬೇಕು. ಹಾಗಿದ್ರೆ ನನ್ ಪ್ರೀತಿ ಸುಳ್ಳ ಅಂತ ನನಗ್ ಗೊತ್ತಾಗ್ಬೇಕು. ಲೇ ಕರ್ಣ, ಸಿಂಹದ ಜೊತೆ ಆಡೋಕೆ ಹೊರಟಿರೋ ಮೊಲದ ಮರಿ ನೀನು. ಪಂಜದಲ್ಲಿ ಒಂದು ಏಟು ಹೊಡೆದ್ರೆ ಸಾಕು, ನಿನ್ನ ಪ್ರಾಣ ಪಕ್ಷಿ ಹಾರೋಗುತ್ತೆ. ಈಗ ನಿಧಿ ಬಂದು ನಿನ್ನ ಕತ್ತಿನ ಪಟ್ಟಿ ಹಿಡಿದು ಕೇಳ್ತಾರೆ, ಕರ್ಣ ಸರ್ ನನ್ನ ಮದುವೆ ಬಗ್ಗೆ ನೀವು ಹೇಗೆ ತೀರ್ಮಾನ ತಗೊಂಡ್ರಿ ಹೇಳಿ ಕರ್ಣ ಸರ್ ಹೇಳಿ ಅಂತ ಲೀಟ್ರ್ ಗಟ್ಟಲೆ ಕಣ್ಣೀರು ಸುರಿಸಿ ಕೇಳ್ತಾಳೆ. ಅದೇನು ಹೇಳ್ತೀಯ ಹೇಳು? ನಿನ್ನನ್ನು ನೀನು ತುಂಬ ಸ್ಮಾರ್ಟ್ ಅಂದ್ಕೊಂಡಿದ್ಯಾ ಅಲ್ವಾ? ಲೆಟ್ಸ್ ಸರಿಯಾಗಿ ಕೇಳಿಸ್ಕೊಳ್ಳೋ ನಾಯಿ. ನಿಧಿಗೆ ನಾನು ನೋಡಿರೋ ಹುಡುಗನ ಜೊತೆ ಮದುವೆ ಮಾಡ್ತೀನಿ. ನಿನಗೆ ಜೀವನ ಪರ್ಯಂತ ಕಾಡಬೇಕು ಅಂಥ ನೋವನ್ನ ಹುಡುಗರು ಯಾಕೆ ಕೊಡ್ತೀನಿ? ನಿನ್ನ ಸರ್ವನಾಶ ಆಗುತ್ತೆ ಅನ್ನೋದಾದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ. ಇದು ರಮೇಶ್ ವಸಿಷ್ಠ ಮಾಡ್ತಾ ಇರೋ ಪ್ರತಿಜ್ಞೆ. ಕರ್ಣ, ನಮ್ಮ ನಿಧಿ ಮದುವೆ ಜವಾಬ್ದಾರಿ ಎಲ್ಲ ನೀನು ತಗೊಂಡಿದ್ಯಲ್ಲಪ್ಪ, ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಹೆಂಗೆ ನಮ್ ಡಾರ್ಲಿಂಗ್ ಕೈಗೆ ಏನಾದ್ರೂ ಕೆಲಸ ಕೊಟ್ಬಿಟ್ರೆ ಪಿನ್ ಟು ಪಿನ್ ಕರೆಕ್ಟ್ ಆಗಿ ಮಾಡ್ತಾನೆ. ನಿಧಿ ಮದ್ವೆನ ಡಾಮ್ ಡೂಮ್ ಅಂತ ಮುಗಿಸ್ಬಿಡ್ತಾನೆ, ನೋಡ್ತಾ ಇರು. ಶಾಂತಿ ಅಜ್ಜಿಗೆ ಅಪ್ಪನ್ಗೆ ಇದೆ ತಾನೇ ಬೇಕಾಗಿರೋದು. ಇನ್ನು ನಾನು ಮುಂದೆ ಬರಲಿಲ್ಲ ಅಂದ್ರೆ ಸರಿ ಹೋಗುತ್ತಾ ಹೇಳಿ?
ಬೈ ಚಾನ್ಸ್ ತಲೆ ಮೇಲೆ ಆಕಾಶ ಚೂರು ಬಿದ್ದಿರೋ ಹಾಗಿದೆ. ತುಂಬ ಟೆನ್ಷನ್ಲಿದ್ದೀರಾ? ಇಫ್ ಯು ಡೋಂಟ್ ಮೈಂಡ್ ಏನು ಅಂತ ಹೇಳ್ಬೋದಾ? ನಿಮ್ಮ ಹತ್ರ ಹೇಳ್ಕೊಳ್ದೆ ಇನ್ನು ಯಾರ ಹತ್ರ ಹೇಳ್ಕೊಳ್ಳಿ? ರಮೇಶ್ ಅಂಕಲ್ ನಿಧಿಗೆ ಒಂದು ಕಣ್ಣು ನೋಡಿದಾರಂತೆ. ಅವನು ಎಂಥವನೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಹುಡುಗ ಯಾರು ಅಂತ ಗೊತ್ತಾ? ಗೊತ್ತಿಲ್ಲ, ಅದಕ್ಕೆ ತಾನೇ ಟೆನ್ಷನ್ ಆಗ್ತಾ ಇರೋದು. ರಮೇಶ್ ಅಂಕಲ್ ನೋಡಿದ್ದಾರೆ ಅಂದರೆ ಒಳ್ಳೆ ಹುಡುಗನೇ ಇರ್ತಾನೆ, ಒಳ್ಳೆ ಸಂಬಂಧನೇ ಇರುತ್ತೆ. ಬಟ್ ಇದು ನಿಧಿ ಬದುಕಿನ ಪ್ರಶ್ನೆ ಅಲ್ವಾ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಟೆನ್ಷನ್ ಆಗ್ತಿದೆ. ಅಂಕಲ್ ಹೇಳಿದ್ರು ಆ ಹುಡುಗ ಅವ್ರಿಗೆ ಪರ್ಸ್ನಲಿ ಪರಿಚಯ ಇದ್ದಾನಂತೆ, ಮತ್ತು ಒಳ್ಳೆ ಹುಡುಗ ಅಂತಲೂ ಹೇಳಿದ್ರು. ಆದರೂ ಒಂದು ಸಲ ಕಣ, ನೀವೊಂದ್ಸಲ ಹುಡುಗ ಯಾರು ಎಂಥವನು ಅಂತ ತಿಳ್ಕೊಬೋದಾ? ಡೋಂಟ್ ವರಿ, ನೀವು ಇಷ್ಟು ಹೇಳಿದ್ರಲ್ಲ, ಓಕೆ, ನನಗೆ ಬಿಡಿ. ನಿಧಿಯವರು ಸಂತೋಷವಾಗಿರೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಅಬ್ಬಾ, ನೀವಿಷ್ಟು ಹೇಳಿದ್ರಲ್ಲ, ನಂಗೆ ಸಮಾಧಾನ ಆಯಿತು. ಎಷ್ಟೇ ಆದರೂ ನಮ್ಮ ನಿಧಿ ಮದುವೆ ವಿಚಾರ ಅಲ್ವಾ, ಸುಮ್ಮನೆ ಹೇಗಿರೋಕ್ಕಾಗುತ್ತೆ ಅಲ್ವಾ ಅಪ್ಪ? ನಾನು ಅದನ್ನೇ ಹೇಳಬೇಕು ಅಂತ ಇದ್ದೆ. ಹುಡುಗನ್ ನೋಡೋದ್ರಿಂದ ಹಿಡಿದು ಮದುವೆ ತಯಾರಿ ತನಕ ಎಲ್ಲ ಸೂಪರ್ ಆಗಿರಬೇಕು. ನಿಜ, ನೀನು ಹೇಳ್ತಿರೋದೆಲ್ಲ ನಿಜ. ಎಷ್ಟು ಕರೆಕ್ಟ್ ಟೈಮಿಗೆ ಬಂದೆ ನಿಧಿ. ಎಲ್ಲರೂ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ. ಹೌದು ನಿಧಿ, ಹ್ಯಾಪಿ ನ್ಯೂಸ್. ಬಾ ಬಾ ಬಾ, ಹೇಳ್ತಿ ಬಾ. ಕರ್ಣ ಸರ್, ನನ್ನ ಜೊತೆ ಒಂದು ನಿಮಿಷ ಬನ್ನಿ. ನಿಧಿ, ಏನಾಯ್ತು? ಯಾಕೆಷ್ಟು ಸೀರಿಯಸ್ ಆಗಿದೆಯಾ? ಅಕ್ಕ, ಒಂದು ಎಮರ್ಜೆನ್ಸಿ ಕೇಸ್ ಬಗ್ಗೆ ಅವ್ರ ಹತ್ರ ಮಾತಾಡಬೇಕಿತ್ತು, ಅದಕ್ಕೆ. ಓ ಹೌದಾ, ನಂಗೆ ಭಯ ಆಗೋಯ್ತು. ಕರ್ಣ ಸರ್, ಬನ್ನಿ. ಈಗಲೇನಾ? ಹೌದು, ಈಗಲೇ ಬನ್ನಿ. ಆದರೂ ಇದ್ದಕ್ಕಿದ್ದ ಹಾಗೆ ಏನೇ ಇದೆಲ್ಲ? ಸುಮ್ಮನೆ ಇರೇ, ಅವರಿಬ್ರು ಡಾಕ್ಟ್ರು, ಏನೋ ಎಮರ್ಜೆನ್ಸಿ ಅಂತೆ. ನನಗೂ ನಿನ್ಗೂ ಯಾಕೆ?